ನೋಡಿ ಪೊಂಗಲ್ ಬಿಸಿ ಬಿಸಿ ಮಾಡ್ಕೊಂಡು ಇವಾಗ ನನಗಾಗಿದೆ ನೋಡಿ ಗಂಟ್ಲು ನೋವು. ಈ ಟೈಮಲ್ಲಿ ಇಳಿಸ್ಬೇಕು ನೋಡಿ, ಇದನ್ನ ಗಂಟ್ಲಲ್ಲಿ ಪಟ್ಟಂತ ಮಾಯ ಆಗೋಗುತ್ತೆ. ಒಂದು 100 ಗ್ರಾಮಷ್ಟು ಅಕ್ಕಿ ತಗೊಂಡಿದ್ದೀನಿ, ಒಂದು 75 ಗ್ರಾಮಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಹೆಸರುಬೇಳೆ ತೊಳೆದು ನೆನೆಸಿಟ್ಟಿದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು 5 ಲೋಟ ನೀರು ಹಾಕ್ಕೊಂಡು ಬಂದಿದ್ದೀನಿ. ಯಾವ ಲೋಟದಲ್ಲಿ ಅಕ್ಕಿ ಹಾಕಿದೀವೋ ಅದರಲ್ಲಿ ಹೆಸರುಬೇಳೆ ನೆನೆಸಿರೋದನ್ನು ಇದರಲ್ಲಿ ಹಾಕ್ಬಿಟ್ಟು 1-2 ವಿಸಿಲ್ ಹಾಕ್ಸ್ತೀನಿ ನಾನು. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಕ್ಸಿ ಚೆನ್ನಾಗೂ ಬೇಯುತ್ತೆ ಮತ್ತು ಉಕ್ದಿರಾನು ಇರುತ್ತೆ. ನಾನು ಇಟ್ಬಿಟ್ಟು ಬೇಯಿಸಿದ್ದೀನಿ. ಬೇಯಿಸೋಕೆ ಇಟ್ಟಿದ್ದೀನಿ. ಅಷ್ಟರೊಳಗೆ ಒಗ್ಗರಣೆ ಮಾಡಿ ಇಟ್ಕೊಳ್ಳೋಣ ಪೊಂಗಲ್ಗೆ. 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಒಂದು ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 5-6 ಗೋಡಂಬಿ ಹಾಕ್ತಾ ಇದ್ದೀನಿ ನಾನು. ಮಾಮೂಲಿ ಗೋಡಂಬಿ ಇಷ್ಟ ಆಗಲ್ಲ ಪೊಂಗಲ್ಗೆ ನನಗೆ, ನೀವು ಯಾವಾಗ ಹಂಗೆ ಮಾಡ್ತೀನಿ ಅಂಥೇಳಿ ಹಾಕಿ ತೋರಿಸ್ತಾ ಇದ್ದೀನಿ ಇವತ್ತು. ಕರಿಬೇವು ಒಂದು ಕಡ್ಡಿ ಫ್ರೆಶ್ ಆಗಿರೋದು ಹಾಕಿ ಸಖತ್ತಾಗಿರುತ್ತೆ. ಕಾಳು ಮೆಣಸು ಒಂದು 10. ಇದು ಸಿಡಿಯುತ್ತೆ, ಸ್ವಲ್ಪ ನಿಧಾನಕ್ಕೆ ಹಿಂಗೆ ಕಲ್ಸ್ಕೊಂಡು ಮಾಡಿ. ಇಷ್ಟು ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಟ್ರೆ ರೆಡಿ ಆಗೋಗುತ್ತೆ. ಇವಾಗ ಪೊಂಗಲ್ ಆಗಿದೆ ನೋಡಿ. ಇದಕ್ಕೆ ಸ್ವಲ್ಪ ಎಷ್ಟು ಬೇಕು ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಕಲಸಿ. ಇಲ್ಲಿ ಹಂಗೆ ಕಲಸಿದ್ರೆ ಎಲ್ಲ ಪೇಸ್ಟ್ ಥರ ಆಗಿಬಿಡುತ್ತೆ, ತಿನ್ನೋಕೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಆದ್ರೂ ನಮ್ಗೆ ಇವತ್ತು ತುಂಬ ಸಣ್ಣ ಅಕ್ಕಿ ಬಂದ್ಬಿಟ್ಟಿದೆ ನೋಡಿ. ಅಲ್ಲಿಗೂ ಸ್ವಲ್ಪ ಮುದ್ದೆ ಥರ ಆಗುತ್ತೆ. ಈ ಥರ ಆದರೆ ಮನೆಯಲ್ಲಿ ತಿನ್ನೋಕೆ ಇಷ್ಟಪಡಲ್ಲ. ನಾನು ಗೊಜ್ಜು ಮಾಡಿ ಇಟ್ಟಿದ್ದೀನಿ. ಗೊಜ್ಜಿಗೆ ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ಕಿವುಚ್ಬಿಟ್ಟು ಅದಕ್ಕೆ ಹಸಿಮೆಣಸಿನ್ಕಾಯಿ ಕಿವುಚ್ಬಿಟ್ಟು ಈರುಳ್ಳಿ ಕಟ್ ಮಾಡಿ ಹಾಕಿ, ಹಿಂಗು ಹಾಕಿ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೋದು, ಸಖತ್ತಾಗಿರುತ್ತೆ. ಇದಕ್ಕೆ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸಿಲ್ಲ. ನಾನು ಬೇಯೋಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ಕಾಯಿ ತುರಿ ಸ್ವಲ್ಪ ಶುಂಠಿನೂ ಹಾಕಿ ಬೇಯಿಸ್ಕೊಂಬರ್ತೀನಿ ಅದರ ಕುಕ್ಕರ್ ಒಳಗೆ ಹಾಕ್ಬಿಟ್ಟು. ನೋಡಿ ಆಯ್ತಲ್ವ ಇದು. ಉಪ್ಪು ಎಲ್ಲರ ಜೊತೆ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ. ಬಿಸಿ ಬಿಸಿಯಾಗಿ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ನನಗೆ ಇವಾಗ ಗಂಟ್ಲು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಮತ್ತು ಮೊದಲೇ ನಾನು ವಾಯ್ಸ್ ದಪ್ಪ, ಇನ್ನೂ ರಫ್ ಆಗಿ ಕಾಣ್ತಾ ಇದೆ. ಯಾರು ಏನು ಅಂದ್ಕೋಬೇಡಿ. ನಂಗೆ ಇನ್ನೊಂದು 3-4 ದಿವಸ ಹಿಂಗೆ ಇರುತ್ತೆ. ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರು ಅಷ್ಟೇ, ಏನು ತಗೊಂಡ್ರು ಅಷ್ಟೇ. ನಂಗೆ ಬರೋದೇ ಅಪರೂಪ 3-4 ವರ್ಷಕ್ಕೊಮ್ಮೆ. ಬಂದಾಗ ಈ ಥರ ಆಗಿಬಿಡುತ್ತೆ ನೋಡಿ. ಕೆಮ್ಮು ಇರುತ್ತೆ, ತಲೆನೋವು. ಇದೆಲ್ಲ ಮೊನ್ನೆ ವಿಡಿಯೋಗಳು ಇದೆ ಅಂತ ಮಾತಾಡ್ತಾ ಇದ್ದೀನಿ ನೋಡಿ. ಪೊಂಗಲ್ ಈ ಥರ ಸರ್ವ್ ಮಾಡಿಕೊಂಡು ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಈ ಮಜ್ಜಿಗೆ ಮೆಣಸಿನ್ಕಾಯಿ ತಗೊಂಡು ನಂಚ್ಕೊಂಡು ಸ್ಪೂನಲ್ಲಿ ತಗೊಂಡು ಬಾಯಿಗೆ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಇದು ನೋಡಿ, ಈರುಳ್ಳಿ, ಈ ಹಸಿ ಗೊಜ್ಜಿದು. ನಾನು ಈ 3-4 ಥರ ಗೊಜ್ಜು ಮಾಡ್ತೀನಿ ಪೊಂಗಲ್ಗೆ. ಎಲ್ಲ ಗೊಜ್ಜುಗಳು ಸೆಟ್ ನೋಡಿ. ಹಿಂಗೆ ತುಪ್ಪ ಹಾಕ್ಬಿಟ್ಟು ಸ್ಪೂನಲ್ಲಿ ತೆಗೆದು ಹಸಿಮೆಣಸಿನ್ಕಾಯಿ ಜೊತೆ ಇಟ್ಟು ಅಲ್ಲಕಳೆ ಕಚ್ಚನ್ನಿ ಈ ಸಪ್ಪೆ ಪೊಂಗಲ್ ಜೊತೆ ಅಷ್ಟು ರುಚಿಯಾಗಿರುತ್ತೆ. ಇಷ್ಟ ಆಯ್ತಾದರೆ ಲೈಕ್, ಶೇರ್ ಮಾಡಿ, ಫಾಲೋ ಮಾಡಿ.